ಕುತೂಹಲ ಇರೋದು ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗುತ್ತಾ ಅಥವಾ ಹೊಸ ಸಂಪುಟನೇ ಬರುತ್ತಾ ಅಂತ. ಸಂಪುಟ ಪುನರ್ರಚನೆಗೆ ಅವಕಾಶ ಸಿಕ್ಕಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅನ್ಡೌಟೆಡ್. ಹೊಸ ಸಂಪುಟ ರಚನೆ ಅಂದ್ರೆ ಗೊತ್ತಿದೆ ನಿಮಗೆ, ಬೇರೊಬ್ಬ ನಾಯಕ ಆ ಸ್ಥಾನವನ್ನು ತುಂಬುತ್ತಾರೆ ಅಂತ. ಸೊ ಕ್ರಾಂತಿ ಯಾವ ಲೆಕ್ಕದಲ್ಲಿ? ನವೆಂಬರ್ನಲ್ಲಿ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಸಾಮಾನ್ಯವಾಗಿ ಸರ್ಕಾರಗಳು ಪ್ರಚಂಡ ಬಹುಮತ ಬಂದಾಗ 2.5 ವರ್ಷ 3 ವರ್ಷಕ್ಕೆ ಸಂಪುಟಕ್ಕೊಂದು ಸರ್ಜರಿ ಮಾಡ್ತಾರೆ. ಆ ಸರ್ಜರಿ ಮಾಡುವ ಸರ್ಜನ್ ಯಾರಾಗ್ತಾರೆ ಅನ್ನೋದು ಕುತೂಹಲ. ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆಯಲ್ಲಿ ಮೇಲುಗೈ ಸಾಧಿಸ್ತಾರಾ? ಮಂತ್ರಿ ಮಂಡಲ ಬದಲಾವಣೆಯಲ್ಲಿ ಡಿಕೆ ಮೇಲುಗೈ ಆಗುತ್ತಾ? ಕಳೆದ 5-6 ತಿಂಗಳಿಂದ ಯಾವುದೇ ಬೆಳವಣಿಗೆ ತಗೊಂಡ್ರು ದಿಲ್ಲಿ ಡಿಕೆ ಶಿವಕುಮಾರ್ ಜೊತೆ ಪ್ರಬಲವಾಗಿ ನಿಂತಿದೆ. ಸೊ ಅದು ಇಲ್ಲೂ ಕಂಟಿನ್ಯೂ ಆಗುತ್ತಾ? ಸಂಪುಟ ಪುನರ್ರಚನೆ ಬಲಾಬಲದ ಮೇಲೆ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧರಿತವಾಗುತ್ತಾ ಅನ್ನೋದು ಪ್ರಶ್ನೆ. ಒಂದು ವೇಳೆ ಇಬ್ಬರಿಗೂ ಈಕ್ವಲ್ ಆಗಿ ನೀವು 12 ಜನ ತಗೊಳ್ಳಿ, ನೀವು ತಗೊಳ್ಳಿ ಅಂತ ಹೇಳಿ ಅವಕಾಶಗಳನ್ನು ಕೊಡ್ತಾರಾ, ಅಥವಾ ಇವರಲ್ಲಿ ಒಂದಷ್ಟು ಜನರನ್ನು ಜಾಸ್ತಿ ಸೇರಿಸಿ ಅಂತ ಹೇಳಿ ಡೈರೆಕ್ಷನ್ ಸಿಗುತ್ತಾ? ಅದಕ್ಕೆ ಇನ್ನೊಬ್ಬ ನಾಯಕ ಒಪ್ಕೊಳ್ತಾರೆ. ಯಾಕಂದ್ರೆ ಇಬ್ಬರು ನಾಯಕರು ಯಾವ ಸ್ಟೇಜ್ನಲ್ಲಿ ಇದ್ದಾರೆ ಅಂದ್ರೆ ಆಟ ಮುಂದೆ ಉಳಿಸುವ, ಆಟ ಮುಂದೆ ಕೆಡಿಸುವ ಸಾಮರ್ಥ್ಯ ಇಬ್ಬರಿಗೂ ಇದೆ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಬಿಹಾರ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲುವರೆಗೂ ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶ್ರೀನಿವಾಸ್, ಇಬ್ಬರು ನಾಯಕರಿಗೂ ಕೂಡ ಆಟ ಉಳಿಸುವ, ಆಟ ಕೆಡಿಸುವ ಸಾಮರ್ಥ್ಯ ಈಕ್ವಲ್ ಆಗಿದೆ ಈಗ ಸದ್ಯಕ್ಕೆ. ಸೊ ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತಹ ಕೆಲಸ ಸಂಪುಟ ಪುನರ್ರಚನೆ ಮೂಲಕ ಆಗತ್ತಾ ಅಥವಾ ಹೊಸ ಸಂಪುಟ ರಚನೆ ಆಗತ್ತಾ? ಯಾವ ಪಾಸಿಬಿಲಿಟೀಸ್ ಜಾಸ್ತಿ ಇದೆ? ಇಬ್ಬರಿಗೂ ನಿಮ್ಮ ಕಡೆಯವ್ರು 16 ಜನರನ್ನು ತನ್ನಿ, ನಿಮ್ಮ ಕಡೆ 16 ಜನರನ್ನ ಹೆಸರನ್ನು ಕೊಡಿ ಅಂತ ಹೇಳೋ ಚಾನ್ಸಸ್ ಎಷ್ಟು? ಮಮತಾ, ಒಂದು ರಾಜ್ಯದಲ್ಲಿ 2.5 ವರ್ಷ ಆದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಿದೆ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ಅಧಿಕಾರ ಹಂಚಿಕೆಯೂ ಆಗುತ್ತಾ ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಸಿಎಂ ಅವರು ಸಂಪುಟ ವಿಸ್ತರಣೆ ಬಗ್ಗೆ ಸುಳಿವನ್ನ ಕೊಟ್ಟ ಬೆನ್ನಲ್ಲೇ ಈ ಚರ್ಚೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿರುವಂತದ್ದು. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ವೇಳೆ ಯಾರ ಅಧಿಕಾರ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಅಥವಾ ಹೊಸದಾಗಿ ಸಂಪುಟ ರಚನೆ ಮಾಡುವಂತ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅಧಿಕಾರದ ಮೇಲುಗೈ ಸಾಧಿಸುತ್ತಾ ಅಥವಾ ಸಿದ್ದರಾಮಯ್ಯನವರ ಅಧಿಕಾರ ಮೇಲುಗೈ ಸಾಧಿಸುತ್ತಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಯಾರ ಅಧಿಕಾರ ಮೇಲುಗೈ ಸಾಧಿಸುತ್ತೆ ಅವರು ಮುಂದಿನ ಚುಕ್ಕಾಣಿ ಅನ್ನುವಂತಹ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಆಗ್ತಿದೆ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕದಲ್ಲಿ ಅವರವರಿಗೆ ನಿರ್ಧಾರವನ್ನ ಬಿಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಇಬ್ಬರನ್ನೂ ಸಮಾಧಾನ ಮಾಡುವಂತಹ ಮತ್ತೆ ತನ್ನಲ್ಲೇ ಅಧಿಕಾರ ಉಳಿಸಿಕೊಳ್ಳುವಂತಹ ಸೂತ್ರವನ್ನ ಏನಾದ್ರೂ ಹೈಕಮಾಂಡ್ ಮಾಡಬಹುದಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಎಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಬೇಕು. ಹಾಗಾಗಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಚಿವ ಸಂಪುಟ ವಿಸ್ತರಣೆಗಳಾಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಿದ್ದಾವೆ. ಹೈಕಮಾಂಡ್ ಅಂಗಳದಲ್ಲಿ ಯಾವ ನಿರ್ಧಾರ ಆಗುತ್ತೋ ಅದಕ್ಕೆ ಬಹುಶಃ ರಾಜ್ಯದ ಎಲ್ಲಾ ನಾಯಕರದು ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಎಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ಏನೆಂದರೆ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಏನಾಗುತ್ತೆ ಅನ್ನುವಂಥದ್ದು ಬಹುಶಃ ನವೆಂಬರ್ನಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಅನ್ಸುತ್ತೆ. ಮಮತಾ.